ಬಳ್ಳಾರಿಯಲ್ಲಿ ನಡೆದಂತಹ ಬ್ಯಾನರ್ ಗಲಾಟೆಯ ಸಂಘರ್ಷದಲ್ಲಿ ನಡೆದಂತಹ ಗುಂಡಿನ ಸದ್ದು ಏನಿದೆ ಇದು ಕೇವಲ ರಾಜ್ಯ ಮಟ್ಟದಲ್ಲಿ ಮಾತ್ರವಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸದ್ದನ್ನ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತು ಈ ವಿಚಾರಕ್ಕೆ ಬಿಜೆಪಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿದೆ. ಈ ಒಂದು ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿರುವಂತಹ ಏನು ಉಸ್ತುವಾರಿಯಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರು ನಮ್ಮ ಜೊತೆಲಿದ್ದಾರೆ. ನೇರವಾಗಿ ಅವರನ್ನೇ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ಸಾಕಷ್ಟು ಆಗಬಾರದಂತದ್ದು ಆಗು ಹೋಗಿದೆ ತಮ್ಮ ಬಳ್ಳಾರಿಯಲ್ಲಿ. ಸೊ ಮೊದಲನೇದಾಗಿ ಈ ಘಟನೆಯನ್ನ ಮುಂದಿಟ್ಟುಕೊಂಡು ತಾವು ನಡೆಸ್ತಾ ಇರುವಂತಹ ಪ್ರತಿಭಟನೆ ಬಗ್ಗೆ ಏನ್ ಹೇಳ್ತೀರಿ? ನೋಡಿ, ಇವತ್ತು ಒಬ್ಬ ಶಾಸಕನಿಗೆ ಈ ಒಂದು ಮಟ್ಟದಲ್ಲಿ ಒಂದು ಕೊಲೆ ಯತ್ನ ಮಾಡಿ ಮನೆ ಮೇಲೆ ದಾಳಿ ಮಾಡಿ ಪೆಟ್ರೋಲ್ ಬಾಂಬ್ಗಳು ಪ್ರೈವೇಟ್ ಗನ್ಮ್ಯಾನ್ಗಳ ಜೊತೆ ಫೈರಿಂಗ್ ಮಾಡೋ ಹಂತಕ್ಕೆ ರೀಚ್ ಆಗಿದೆ ಅಂದ್ರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಎಂದೆಂದೂ ಕೂಡ ಆಗದೆ ಇರುವಂತ ಘಟನೆ ಇದು. ಸೊ ಆ ವಿಚಾರವಾಗಿ ನನ್ನಂತ ಒಬ್ಬ ವ್ಯಕ್ತಿಗೆ ಇಂಥ ಒಂದು ಸ್ಥಿತಿ ಬಂದ್ರೆ ಸಾಮಾನ್ಯ ಜನರ ಗತಿ ಏನಾಗಬೇಕು ಅನ್ನೋಂತ ಒಂದು ವಿಚಾರ ಇವತ್ತು ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಕ್ಷದ ವತಿಯಿಂದ ಈ ರ್ಯಾಲಿ ಮಾಡ್ತಾ ಇರುವಂತದ್ದು. ಈ ಘಟನೆಗೆ ಪ್ರಮುಖ ಒಂದು ರುಬಾರಿ ಆಗಿರುವಂತ ಒಬ್ಬ ಕ್ರಿಮಿನಲ್ ಶಾಸಕ ನಾರಾ ಭರತ್ ರೆಡ್ಡಿಯನ್ನ ಈ ಕ್ಷಣದವರೆಗೂ ಕೂಡ ಅರೆಸ್ಟ್ ಮಾಡದೇ ಇರುವಂತದ್ದು, ಸಿಬಿಐ ಎಂಕ್ವೈರಿಗೆ ಕೊಡದೇ ಇರುವಂತ ಒಂದು ವಿಚಾರದಲ್ಲಿ ಇವತ್ತು ನಮ್ಮ ರ್ಯಾಲಿ ಮಾಡ್ತಾ ಇರುವಂತದ್ದು. ಸಿಬಿಐಗೆ ಕೊಡಬೇಕು ಅನ್ನುವಂತ ರೀತಿಯಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದೀರಾ. ಆದ್ರೆ ಅವತ್ತಿನ ಘಟನೆಯನ್ನ ರೀಕಾಲ್ ಮಾಡೋದಾದ್ರೆ ಅವತ್ತಿನ ಮನಸ್ಥಿತಿ ಹೇಗಿತ್ತು ಸರ್? ಅವತ್ತಿನ ಪರಿಸ್ಥಿತಿ ಸಡನ್ ಆಗಿ ತಮಗೆ ಬಂದಂತಹ ಒಂದು ಆಕಸ್ಮಿಕ ಘಟನೆ ಇದು ಆಕಸ್ಮಿಕ ಘಟನೆ ಅಂತಾನೆ ಹೇಳುವಂತ ಒಂದು ವಿಚಾರ. ಯಾಕಂದ್ರೆ ನಾನು ಗಂಗಾವತಿಯಲ್ಲಿ ಅಲ್ಲಿ ಚನ್ನಬಸವ ತಾತ ಜಾತ್ರೆಯನ್ನ ಮುಗಿಸ್ಕೊಂಡು ನನ್ನ ಕುಟುಂಬದ ಜೊತೆಯಲ್ಲಿ ನಾನು ಬರುವಷ್ಟೊತ್ತರೊಳಗಡೆ ಮನೆಯಲ್ಲಿ ಮಗ ಒಬ್ಬನೇ ಇದ್ದ. ಆ ಸಮಯದಲ್ಲಿ ಸಾವಿರಾರು ಮಂದಿ ಜೊತೆ ಬಂದು ಒಂದು ಬ್ಯಾನರ್ ಅನ್ನುವಂತ ಒಂದು ನೆಪ ಇಟ್ಕೊಂಡ್ಬಿಟ್ಟು ಪೊಲೀಸರ ಸಮಕ್ಷಮದಲ್ಲೇ ಈ ಮಟ್ಟದ ದಾಳಿ ಆಗಿರುವಂತದ್ದು ಮತ್ತು ಅದರಿಂದ ಒಂದು ದೈವ ಅನ್ನೋದು ಇಲ್ಲೆಲ್ಲೋ ಒಂದು ಮ್ಯಾಜಿಕ್ ಮಾಡಿದೆ ಅನ್ನುವಂಥದ್ದೇ ನಮಗನ್ಸುತ್ತೆ. ಅಲ್ಲ, ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಅವರನ್ನ ಕೊಲೆ ಮಾಡೋದು ಅಥವಾ ಮುಟ್ಟೋಕ್ ಆಗುತ್ತಾ? ಯಾಕೆಂತಂದ್ರೆ ತಮ್ಮ ಆರೋಪ ಈಗ ಕೊಲೆ ಮಾಡೋಕೆ ಈ ರೀತಿ ಮಾಡಿದ್ರು ಅಂತ. ಬಳ್ಳಾರಿಯಲ್ಲಿ ಆ ರೀತಿ ಸಾಧ್ಯತೆ ಇದೆಯಾ ಅಂತ? ಕಾಂಗ್ರೆಸ್ ಪಕ್ಷದ ವಿಚಾರದಲ್ಲಿ ನಾರಾ ಭರತ್ ರೆಡ್ಡಿ ಅಂತ ಒಬ್ಬ ಕ್ರಿಮಿನಲ್ ಹಿನ್ನೆಲೆ ಇರುವಂತ ಒಬ್ಬ ಶಾಸಕ, ಅವ್ರ ತಂದೆ ಹಿನ್ನೆಲೆ ಕೂಡ ಅಂತದ್ದೆ. ಅವ್ರ ತಂದೆ ಒಂದೇ ಬಾರಿ ಶಾಸಕರಾಗಿದ್ದವ್ರು ಈ ಹಿಂದೆ. ಅವ್ರ ಟೈಮ್ನಲ್ಲಿ ನಕ್ಸಲೈಟ್ಗಳನ್ನ ಎಂಟರ್ಟೈನ್ ಮಾಡಿ ಇಂಪೋರ್ಟೆಡ್ ವೆಪನ್ಸ್ ಅನ್ನ ಬಳ್ಳಾರಿಯಲ್ಲಿ ಪೊಲೀಸರೇ ಅದನ್ನ ಡಿಸ್ಪ್ಲೇ ಮಾಡಿ ಆ ಪೊಲೀಸರನ್ನ ಅವತ್ತಿನ ಸರ್ಕಾರದಲ್ಲಿ ಟ್ರಾನ್ಸ್ಫರ್ ಮಾಡಿಸುವಂತ ಒಂದು ಕೆಲಸಕ್ಕೆ ಅವ್ರು ಕೈ ಹಾಕಿದ್ದು ರಾಜ್ಯದ ಜನರ ಮುಂದೆ ಇದೆ. ಇವತ್ತು ಮಗ ಕೂಡ ಅದೇ ರೂಟಲ್ಲಿ ಹೋಗ್ತಾ ಇದ್ದಾನೆ. ಒಂದು ಕೆಟ್ಟ ಘಟನೆ ನಡೆದ್ರೆ ಅಥವಾ ಒಂದು ಕೆಟ್ಟದಾದ್ರೆ ಒಂದು ಒಳ್ಳೇದಾಗುತ್ತೆ ಅನ್ನೋ ರೀತಿಯಲ್ಲಿ ಹಳಸಿ ಹೋದಂತ ಅಥವಾ ಎಲ್ಲೋ ಒಂದು ಕಡೆ ತಮ್ಮ ಮಧ್ಯೆ ಇದ್ದಂತ ವೈಮನಸ್ಸನ್ನ ಮರೆತು ತಾವು ಹಾಗೆ ಶ್ರೀರಾಮುಲು ಅವರು ಒಂದಾಗಿದ್ದೀರಾ. ಸೊ ಈ ವಿಚಾರದ ಬಗ್ಗೆ ಏನ್ ಹೇಳ್ತೀವಿ? ನೋಡಿ, ಒಬ್ಬರಿಗೆ ಕಷ್ಟ ಬಂದ್ರೆ ಇನ್ನೊಬ್ಬರು ನಿಂತ್ಕೊಳ್ತೀವಿ ಅನ್ನೋದನ್ನ ಇಡೀ ಜಗತ್ತಿಗೆ ಇವತ್ತು ಏನು ಶ್ರೀರಾಮುಲು ನಾವು ತೋರಿಸ್ಕೊಂಡಿದ್ದೀವಿ. ಸೊ ಇದು ಇಡೀ ಪ್ರಪಂಚಕ್ಕೆ ನಮ್ಮಲ್ಲಿ ಆ ಒಂದು ಮಟ್ಟದ ವೈಮನಸ್ಸುಗಳನ್ನೋದು ಏನೂ ಕೂಡ ಇದ್ದಿಲ್ಲ. ರಾಜಕೀಯವಾಗಿ ಏನೋ ಕೆಲವೊಂದು ವ್ಯತ್ಯಾಸಗಳಿಂದ ಆಗಿರ್ಬೋದೇ ವಿನಃ ವೈಯಕ್ತಿಕವಾಗಿ ಯಾವತ್ತೂ ಕೂಡ ಒಬ್ಬರ ಮೇಲೆ ಒಬ್ಬರು ಜೀವಕ್ಕಿಂತ ಹೆಚ್ಚಾಗಿ ಬದುಕ್ತೀವಿ ನಾವು. ಜನಾರ್ದನ್ ರೆಡ್ಡಿ ಅವರು ವನವಾಸ ಅಜ್ಞಾತವಾಸ ಎಲ್ಲವನ್ನು ಕೂಡ ನೋಡಾಗಿದೆ. ಈಗ ಇರುವಂತಹ ಘಟ್ಟವನ್ನ ಯಾವ ರೀತಿ ನೋಡ್ತೀರಾ? ಈ ಒಂದು ರಾಜಕೀಯ ಬದುಕಿರ್ಬೋದು ಅಥವಾ ತಮ್ಮ ವೈಯಕ್ತಿಕ ಬದುಕಿರ್ಬೋದು, ಈ ಘಟ್ಟವನ್ನು ನೋಡಿ, ನನ್ನ ಹುಟ್ಟು ಹೋರಾಟನೇ ನನ್ನ ಜೀವನನೇ. ಸೊ ಹಾಗಾಗಿ ಇದೆಲ್ಲವುದನ್ನು ಕೂಡ ನಾನು ಜೀರ್ಣ ಮಾಡಿಕೊಂಡೇ ಕೊನೆ ಉಸಿರಿರೋವರೆಗೂ ಕೂಡ ಒಳ್ಳೆಯದು ಕೆಟ್ಟದನ್ನ ಸಮಾನವಾಗಿ ಸ್ವೀಕಾರ ಮಾಡಿ ಜೀವನದಲ್ಲಿ ಬದುಕಬೇಕು ಅನ್ನುವಂಥದ್ದನ್ನ ನನ್ನ ಮನಸ್ಥಿತಿನೇ ಹಾಗೆ ನಾನು ಗಟ್ಟಿ ಮಾಡ್ಕೊಂಡಿರೋ ಕಾರಣ ಇದರಲ್ಲಿ ನನಗೇನು ವ್ಯತ್ಯಾಸ ಅನ್ಸಲ್ಲ. ಪ್ರತಿಭಟನೆಗೆ ಈಗಾಗಲೇ ಮುಂದಾಗಿದ್ದೀರಾ, ಏನ್ ಆಗ್ರಹ ಮಾಡ್ತೀರಾ ಸರ್ಕಾರಕ್ಕೆ? ಹಾಗೇನೆ ಏನ್ ಸಂದೇಶ ಕೊಡಕ್ ಬಯಸ್ತಾರೆ ಈ ಒಂದು ಪ್ರತಿಭಟನೆ? ನಾರಾ ಭರತ್ ರೆಡ್ಡಿಯನ್ನ ತಕ್ಷಣ ಬಂಧನ ಮಾಡಿ ಸಿಬಿಐ ಎಂಕ್ವೈರಿಗೆ ಕೊಡಬೇಕು ಅನ್ನೋದೇ ನಮ್ಮ ಡಿಮ್ಯಾಂಡ್. ಫೈನಲಿ ಸರ್, ಈ ಒಂದು ಪ್ರತಿಭಟನಾ ಸಮಾವೇಶ ಎಲ್ಲವೂ ಮುಗಿದ ಬಳಿಕ ಅಂತಂದ್ರೆ ಬಳ್ಳಾರಿಯಿಂದ ಅಂದ್ರೆ ತಮ್ಮ ಬಳ್ಳಾರಿ ಜನತೆಗೆ ಯಾವ ಸಂದೇಶವನ್ನು ಕೊಡಕ್ ಬಯಸ್ತೀರಾ? ನೋಡಿ, ಬಳ್ಳಾರಿ ಜನತೆಗೆ ನಾವು ಏನನ್ನೋದನ್ನ ಪ್ರತಿಯೊಂದು ಮನೆಗೂ ಕೂಡ ಗೊತ್ತಿರುವಂತ ಒಂದು ವಿಚಾರ. ಹಾಗಾಗಿ ಬಳ್ಳಾರಿ ಜನತೆಗೆ ಯಾರಿಂದ ಒಳ್ಳೇದಾಗುತ್ತೆ ಅನ್ನೋದು ಅವ್ರಿಗೆಲ್ಲ ಗೊತ್ತಿರೋ ಕಾರಣ ಆ ದಿನಕ್ಕೋಸ್ಕರ ಜನನು ವೇಟ್ ಮಾಡ್ತಾ ಇದ್ದಾರೆ, ನಾವು ವೇಟ್ ಮಾಡ್ತಾ ಇದ್ದೀವಿ. ಕೊನೆಯ ಪ್ರಶ್ನೆ, ಈ ಒಂದು ಇನ್ಸಿಡೆಂಟ್ ಅಲ್ಲಿ ಏನು ಡಿ ಕೆ ಶಿವಕುಮಾರ್ ಅವರು ನೀಡಿರುವಂತಹ ಸ್ಟೇಟ್ಮೆಂಟ್ ಗಳ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ? ನೋಡಿ, ಅವರಿಂದ ನಾವು ಏನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟೇ. ಎಸ್ ವೀಕ್ಷಕರೇ, ಇದಿಷ್ಟು ಶಾಸಕ ಜನಾರ್ದನ್ ರೆಡ್ಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಜಯಲೇಗೌಡ್, ಸ್ಪೀಡ್ ನ್ಯೂಸ್ ಕನ್ನಡ, ಬಳ್ಳಾರಿ.